ಟೋಟಲ್ ಆಗಿ 144 ಪೋಸ್ಟ್ ನೋಟಿಸ್ ಆಗಿರುವಂತ ಡೇಟ್ 16/3/2026 ನೋಟಿಸ್ ಆಗಿದೆ. ಎಲ್ಲಿಂದ ನೋಟಿಸ್ ಆಗಿದೆ, ಯಾವೊಂದು ಸಂಸ್ಥೆಯಿಂದ ನೋಟಿಸ್ ಆಗಿದೆ ಇಲ್ಲಿ ನೋಡಿ. ಸೆಂಟ್ರಲ್ ಸಂಸ್ಕೃತಿ ಯೂನಿವರ್ಸಿಟಿಯಿಂದ ನೇಮಕಾತಿ ಆಗಿದೆ. ಇದು ನಮ್ಮ ಒಂದು ಕರ್ನಾಟಕ, ಅದೇ ರೀತಿಯಾಗಿ ಭಾರತದಲ್ಲಿ ಖಾಲಿ ಇರುವಂತ ಪೋಸ್ಟ್. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ www.com SANSKRTI ಅದೇ ರೀತಿ n.nic.in ಬಿಟ್ಟು ಅನ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇದೊಂದು ನೇಮಕಾತಿ ಅಧಿಸೂಚನೆ ಆಗಿರತ್ತೆ. ಇಲ್ಲಿ ನೋಡಿ, ನೇಮಕಾತಿ ಅಧಿಸೂಚನೆ ನೋಟಿಸ್ ಆಗಿರತ್ತೆ. ಅಧಿಸೂಚನೆ ಆಗಿರೋದು 16ನೇ ತಾರೀಕು. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಇಲ್ಲಿ ನೋಡಿ. ಸೆಕ್ಷನ್ ಆಫೀಸರ್ ಆಗ್ಬೋದು, ಸಿಸ್ಟಮ್ ಅನಾಲಿಟಿಕ್ಸ್ ಆಗ್ಬೋದು, ಅಸಿಸ್ಟೆಂಟ್ ರಿಜಿಸ್ಟರ್ ಹುದ್ದೆಗಳು, ಅಸಿಸ್ಟೆಂಟ್ ಹುದ್ದೆಗಳು, ಗೆಸ್ಟ್ ಹೌಸ್ ಮ್ಯಾನೇಜರು, ಸೀನಿಯರ್ ಇಂಜಿನಿಯರಿಂಗ್ ಆಗ್ಬೋದು, ಪರ್ಸನಲ್ ಅಸಿಸ್ಟೆಂಟ್ ಆಗ್ಬೋದು, ಪ್ರೊಫೆಷನಲ್ ಅಸಿಸ್ಟೆಂಟ್ ಆಗ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ಆಗ್ಬೋದು, ಅಫರ್ ಡಿವಿಷನ್ ಕ್ಲರ್ಕ್ ಅಂದ್ರೆ ಈಗ ಯಾವ ರೀತಿಯಾಗಿ FD SD ಇರತ್ತಲ್ಲ ಅದೇ ರೀತಿಯಾಗಿ ಲೈಬ್ರರಿ ಅಸಿಸ್ಟೆಂಟ್, ಡ್ರೈವರ್ ಹುದ್ದೆಗಳು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದ್ರೆ MTS ಹುದ್ದೆಗಳು, ಲೈಬ್ರರಿ ಅಟೆಂಡೆಂಟ್, ಮೆಡಿಕಲ್ ಅಟೆಂಡರ್, ಈ ಎಲ್ಲ ಪೋಸ್ಟ್ಗಳಿಗೆ ನೇಮಕಾತಿ ಆಗ್ತಾ ಇದೆ. ಟೋಟಲ್ ಆಗಿ ಖಾಲಿರುವಂತದ್ದು 144. ಈ ಒಂದು ನೇಮಕಾತಿ ಬಗ್ಗೆ ಎಲ್ಲ ಪ್ರೊಸೆಸಿಂಗ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. A to Z ವರೆಗೆ ಎಲ್ಲ ಪ್ರೊಸೆಸಿಂಗ್ ಇರತ್ತೆ. ವಿಡಿಯೋ ಕೊನೆ ತನಕ ನೋಡ್ಕೊತ ಬರ್ರಿ. ಅರ್ಧ ನೋಡಿದ್ರೆ ಸಂಪೂರ್ಣ ಮಾಹಿತಿ ಏನು ಗೊತ್ತಾಗಲ್ಲ. ಮತ್ತೆ ಈಗಲೇ ಹೇಳ್ತಾ ಇದ್ದೇನೆ, ಜಾಬ್ ಸೆಂಟ್ರಲ್ ಕಡೆ ನೇಮಕಾತಿ ಆಗಿದೆ. ಅಪ್ಲಿಕೇಶನ್ ಹಾಕಿ. ಈಗ ನಿಮಗೆ ಪೋಸ್ಟ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ನರ್ಸಿಂಗ್ ಹುದ್ದೆ ಕೂಡ ಖಾಲಿ ಇರತ್ತೆ. ಇನ್ನೊಂದು ನರ್ಸಿಂಗ್ ಆಫೀಸರ್ ಅದು ಇರತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಯಾವೊಂದು ವರ್ಗದವ್ರಿಗೆ ಎಷ್ಟೆಷ್ಟು ಇದಾವೆ ಅದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಯುವ ಅಭ್ಯರ್ಥಿಗೆ ಸುಮಾರು 84 ಅತಿ ಹೆಚ್ಚು ಖಾಲಿ ಇರುವಂತ ಪೋಸ್ಟ್. SC ದವರಿಗೆ ಸುಮಾರು 16 ಪೋಸ್ಟ್ ಇರತ್ತೆ. ST ದವರಿಗೆ 7 ಪೋಸ್ಟ್, OBC ಅವರಿಗೆ 25 ಹುದ್ದೆಗಳು, ಮತ್ತೆ EWS ಅವರಿಗೆ 12 ಪೋಸ್ಟ್. ಟೋಟಲ್ ಆಗಿ 144 ಈ ರೀತಿಯಾಗಿ ಇರತ್ತೆ. ಅದರಲ್ಲಿ ಇನ್ನೊಂದು ಪೋಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಅವರು, PWBD ಅಭ್ಯರ್ಥಿ, ಎಕ್ಸ್ ಸರ್ವಿಸ್ ಮೆನ್ ಅವರು ಇವರೆಲ್ಲ ಸೇರ್ಪಡೆ ಮಾಡಿದ್ರೆ ಸುಮಾರು 157 ಪೋಸ್ಟ್ ಆಗತ್ತೆ. 157 ಪೋಸ್ಟ್ ಆಗಿರತ್ತೆ. ಸುಮಾರು 144 ಪೋಸ್ಟ್. ಇದು 400 ಅಭ್ಯರ್ಥಿಗಳಿಗೆ, ಅಂಗವಿಕಲದವರಿಗೆ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಎಲ್ಲ ಸೇರ್ಪಡೆ ಆದ್ರೆ 147. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಮತ್ತೆ ಇಲ್ಲಿ ಡೈರೆಕ್ಟೋ ಅಥವಾ ಎಕ್ಸಾಮ್ ಇರತ್ತಾ ಅಥವಾ ಎಕ್ಸಾಮ್ ಇರತ್ತಾ ಅದೆಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಇರತ್ತೆ ಅದು ಕೂಡ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಟಿಸು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಏನೂ ಅರ್ಥ ಆಗಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, 4 ವಿಭಾಗದಲ್ಲಿ ಖಾಲಿ ಇರತ್ತೆ. ಇಲ್ಲಿ ನೋಡಿ, ಶೆಡ್ಯೂಲ್ 1, ಶೆಡ್ಯೂಲ್ 2, 3, 4 ಈ ರೀತಿಯ 4 ವಿಭಾಗ. ಆ ಒಂದು ವಿಭಾಗದಲ್ಲಿ ನೋಡ್ಕೊಳ್ಳಿ, ಆ ಒಂದು ವಿಭಾಗಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಹಾಕೊಳ್ಳಿ. ಏನು ಉಳಿದಂತ ಪ್ರೊಸೆಸಿಂಗು ನೇಮಕಾತಿ ವಿವರ ಎಲ್ಲ ನೋಡೋಣ. ಇದು ಹಿಂದಿದಲ್ಲಿ ಕೊಟ್ಟಿದ್ದಾರೆ. ಹಿಂದಿದಲ್ಲಿ ನಮಗೆ ಬೇಡ, ನಮಗೆ ಬೇಕಾಗಿರೋದು ಕನ್ನಡ, ಸಾರಿ ಇಂಗ್ಲಿಷು. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ, ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲ, ನಮಗೆ ಬೇಸಿಕ್ ಆಗಿ ನೋಟ್ ಅನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ನೋಟ್ ಪ್ರಕಾರ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆ ಪ್ರಕಾರ SSLC, ಡಿಗ್ರಿ, ಡಿಪ್ಲೊಮಾ ಇದೆಲ್ಲ ಆಗಿರಬೇಕು. ವಯೋಮಿತಿ 18 ವರ್ಷದಿಂದ 40 ವರ್ಷ. ಇದು ಅಂದಾಜು ಮೇಲೆ ಹೇಳ್ತಾ ಇರೋದು. ಕೊನೆಯ ದಿನಾಂಕ 16/4/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ ಪ್ಲಸ್ ಅದರ ಜೊತೆಯಲ್ಲಿ ಹಾರ್ಡ್ ಕಾಪಿ ಸಲ್ಲಿಸೋದಕ್ಕೆ 15 ದಿನದ ಒಳಗಾಗಿ ಸಲ್ಲಿಸಬೇಕಾಗತ್ತೆ. ಇದೊಂದು ನಿಯಮ ಅನುಭವವಾಗುತ್ತೆ. ಆನ್ಲೈನ್ ನಲ್ಲಿ ಇರೋದ್ರಿಂದ ಅದ್ರ ಜೊತೆಯಲ್ಲಿ ಹಾರ್ಡ್ ಕಾಪಿ ಕೂಡ ಸಲ್ಲಿಸಬೇಕು. ಇದು ನೇರ ನೇಮಕಾತಿ ನಿಯೋಜಿಸಿದ ಮೇಲೆ ಆಯ್ಕೆಗಳನ್ನ ಮಾಡ್ತಿದ್ದಾರೆ. ಹುದ್ದೆಗಳ ಬಗ್ಗೆ ಎಲ್ಲ ಗೊತ್ತಾಗಿದೆ. ಶುಲ್ಕದ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಇಲ್ಲ. ವಯೋಮಿತಿ ಬಗ್ಗೆ ಕೂಡ ಮೆನ್ಷನ್ ಇಲ್ಲ. ಎಷ್ಟೆಷ್ಟು ಸಂಬಳ ಕೊಡ್ತಾರೆ ಅದಷ್ಟು ಮೆನ್ಷನ್ ಮಾಡಿದ್ದಾರೆ. ಹಂತ 17 ಇದೆಲ್ಲ 7ನೇ CPC ಪ್ರಕಾರಗೇನೆ ಕೊಡ್ತಾರೆ. ಬಟ್ ಹಂತ 6, ಹಂತ 7, ಹಂತ 5, ಹಂತ 14 ಈ ರೀತಿಯ ಕೊಟ್ಟಿದ್ದಾರೆ. ಇಷ್ಟೇ ಇದರಲ್ಲಿ ಮಾಹಿತಿ. ಈ ಒಂದು ಪೋಸ್ಟ್ಗಳಿಗೆ ಏನೆಲ್ಲ ಆಯ್ಕೆ ಪ್ರಕ್ರಿಯೆ ಇರುತ್ತಪ್ಪ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಪರೀಕ್ಷೆಗಳು ನಡೆಸ್ತಾರೆ. ಕೌಶಲ್ಯ, ದಾಖಲೆ ಪರಿಶೀಲನೆ, ಸಂದರ್ಶನ, ಲಿಖಿತ ಪರೀಕ್ಷೆ ಇದೆಲ್ಲ ನಡೆಸ್ತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಪರೀಕ್ಷೆಗಳು ನಡೆಸಿ ಆಯ್ಕೆನ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ್ರೆ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಇದು ಸೆಂಟ್ರಲ್ ಕೇಂದ್ರೀಯ ಸಂಸ್ಕೃತಿ ಯೂನಿವರ್ಸಿಟಿಯಲ್ಲಿ ನೇಮಕಾತಿ ಆಗ್ತಾ ಇದೆ, ವಿಶ್ವವಿದ್ಯಾಲಯ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿವೇದಿಯಲ್ಲಿ ಒಂದು ವಿಳಾಸ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒಂದು ಭಾರತದಲ್ಲಿ ಕೆಲಸ ಇರತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಏನಾದ್ರೂ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ. OBC, SC, ST, ಯುವ ಅಭ್ಯರ್ಥಿ, EWS, PWBD ಅಭ್ಯರ್ಥಿ ಇವರಿಗಷ್ಟು ಅವಕಾಶ ಕೊಟ್ಟಿದ್ದಾರೆ.
ನೋಡಿ ಮತ್ತೊಂದ್ಸಲ ತಿಳಿಸ್ಕೊಡ್ತಾ ಇದ್ದೇನೆ ಪೋಸ್ಟ್ ವಿವರ, ಯಾಕಂದ್ರೆ ನಮಗೆ ಗೊತ್ತೇ ಆಗಲ್ಲ. ತುಂಬಾ ಜನ ಪೋಸ್ಟ್ ಅಂತ ಹೇಳ್ತಾ ಇರ್ತೀರಲ್ಲ. ಇಲ್ಲಿ ನೋಡಿ, ಮೆಡಿಕಲ್ ಅಟೆಂಡರ್, ಲೈಬ್ರರಿ ಅಟೆಂಡರ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದ್ರೆ MTS, ಡ್ರೈವರು, ಲೋವರ್ ಡಿವಿಷನ್ ಕ್ಲರ್ಕು, ಲೈಬ್ರರಿ ಅಸಿಸ್ಟೆಂಟು, ಅಪ್ಪರ್ ಡಿವಿಷನ್ ಕ್ಲರ್ಕು, ಸ್ಟೋನೋಗ್ರಾಫರು, ಟೆಕ್ನಿಕಲ್ ಅಸಿಸ್ಟೆಂಟು, ಕಂಪ್ಯೂಟರ್ ಲ್ಯಾಬ್ದಲ್ಲಿ ಬರುತ್ತೆ, ಟೆಕ್ನಿಕಲ್ ಅಸಿಸ್ಟೆಂಟು, ಪ್ರೊಫೆಷನಲ್ ಅಸಿಸ್ಟೆಂಟು, ಪರ್ಸನಲ್ ಅಸಿಸ್ಟೆಂಟು, ಜೂನಿಯರ್ ಇಂಜಿನಿಯರಿಂಗ್, ಗೆಸ್ಟ್ ಹೌಸ್ ಮ್ಯಾನೇಜರು, ಅಸಿಸ್ಟೆಂಟು, ನರ್ಸಿಂಗ್ ಆಫೀಸರು, ಅದೇ ರೀತಿಯಾಗಿ ಸೆಕ್ಷನ್ ಆಫೀಸರು, ಸಿಸ್ಟಮ್ ಅನಾಲಿಟಿಕ್ಸು ಮತ್ತು ಅಸಿಸ್ಟೆಂಟ್ ರಿಜಿಸ್ಟರ್ ಮತ್ತು ಕೊನೆಯದಾಗಿ ರಿಜಿಸ್ಟರ್. ಇಷ್ಟು ನಿಮಗೆ ಪೋಸ್ಟ್ ಬಗ್ಗೆ ವಿವರಗಳನ್ನ ಕೊಟ್ಟಿದ್ದಾರೆ. ಏನಾದರೂ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ. ಅಪ್ಲಿಕೇಶನ್ ಹಾಕುವಂತ ಲಿಂಕ್ಗಳಾಗ್ಬೋದು, ನೋಟಿಸ್ ಆಗ್ಬೋದು, ಅಧಿಕೃತ ಅಂತರ್ಜಾಲ ಆಗ್ಬೋದು, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಚೆಕ್